ಹೂವು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಮನೇಲಿ ಬೆಳೆಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೇವಂತಿಗೆ ಹೂವು ಕಲರ್ ತುಂಬ ಚೆನ್ನಾಗಿತ್ತು. ನನಗೆ ಈ ಕಲರ್ ತುಂಬ ಇಷ್ಟ ಆದ್ದರಿಂದ ಈ ಥರ ತೊಗೊಂಬಂದಿದ್ದೀನಿ. ನರ್ಸರಿಲಿ ಯಾವೆಲ್ಲ ಗಿಡ ತಂದಿದ್ದೀನಿ ಅಂತ ನೋಡೋಣ ಬನ್ನಿ ಇವತ್ತು. ಇದು ಆರೆಂಜು, ಸ್ವೀಟ್ ಆರೆಂಜ್ ಬರುತ್ತಂತೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ನಮ್ಮ ಮನೇಲಿ ಟೆರೇಸ್ ಗಾರ್ಡನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ತಂದಿದ್ದಾರೆ. 2 ಮೊಗ್ಗಾಗಿದೆ. ಅದು ತೋರಿಸಿದ್ರು. ಗಿಡ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಸಣ್ಣ ಸಣ್ಣ ಕಾಯಿ ಬಿಡುತ್ತೆ. ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಇದು ಯಾವ್ದು ಗಿಡ ನೋಡೋಣ, ಗೆಸ್ ಮಾಡಿ. ಇದು ದ್ರಾಕ್ಷಿ ಗಿಡ. ದ್ರಾಕ್ಷಿ ಗಿಡ ಟೆರೇಸ್ ಮೇಲೆ ಇದೆ. ಫಸ್ಟ್ ಟೈಮ್ ತಂದು ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಇದು ಗೊತ್ತಿರೋ ಅಂಥದ್ದೇ. ಇದು ಸ್ಟ್ರಾಬೆರಿ ಗಿಡ. ಸ್ಟ್ರಾಬೆರಿ ಕೂಡ ನಮ್ಮ ಮನೇಲಿ ಬೆಳ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಒಂದ್ಸಲಿ ಬೆಳೆದು ಸಕ್ಸಸ್ ಆಗಿದ್ವಿ. ಅದು ತುಂಬ ಹಣ್ಣು ಬಿಟ್ಟಿತ್ತು. ಈ ಸತಿ ನೋಡೋಣ ಹೇಗೆ ಬಿಡುತ್ತೆ ಅಂತ. ಇದು ನಾಟಿ ನಿಂಬೆಹಣ್ಣು ಗಿಡ. ಇದು ಕೂಡ ತುಂಬ ಚೆನ್ನಾಗಿತ್ತು. ಪ್ರೈಸ್ ಕೂಡ ರೀಸನಬಲ್ ಇರೋದ್ರಿಂದ ನಾವು ಇದನ್ನೆಲ್ಲ ತರಿಸಿದ್ವಿ. ನಾವೇ ಹೋಗಿ ತಂದಿದ್ವಿ. ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ಇದು ಸೀಪೆ ಗಿಡ. ಇದು ನಾಟಿ ಸೀಪೆ ಗಿಡ. ಇದು ಕೂಡ ತುಂಬ ಚೆನ್ನಾಗಿದೆ. ಅದು ಒಂದ್ಸಲಿ ತೈವಾನ್ ಹಾಕಿದ್ದೀನಿ. ಇದು ನಾಟಿ ಇರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿದೆ. ಒಂದು ಕಾಯಿ ಕೂಡ ಆಗಿದೆ. ಇದು ಪಾರಿಜಾತ ಗಿಡ. ಪಾರಿಜಾತ ಕೇಳಿದಿರ್ತೀರ ನೀವು. ಭೂಮಿ ಮೇಲೆ ಬಿದ್ದಂಥ ಗಿಡ. ಇದು ತುಂಬ ಹೂವು ಅಂತೂ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು ಅದನ್ನೊಂದು ಹಾಕೋಣ ಅಂತ ತಂದಿದ್ದೀವಿ. ಇದು ಸೇವಂತಿಗೆ ಮಾಮೂಲಿ. ಇದು ಐಬಿಸ್ಕಸ್ ಗಿಡ, ದಾಸವಾಳ ಗಿಡ. ಒಂದು ಎಳೆ ಬರುತ್ತೆ ರೆಡ್ ಕಲರು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಗಣಗ್ಲಿ ಗಿಡ. ಇದು ಫುಲ್ಲು ಪಿಂಕಿಶ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಪಿಂಕ್ ಕಲರು. ಈ ಕಲರ್ ಇಷ್ಟ ಆಯಿತು ಅಂತ ತಂದಿದ್ದೀವಿ. ಇದು ಒಂದು ಗಣಗ್ಲಿ ಗಿಡ. ಇದಂತೂ ವೆರೈಟಿ ಗಿಡ. ಇದು ಬ್ಲೂ ಕಲರ್ ಹೂವು ಬಿಡುತ್ತೆ. ಇದು ಏನೋ ಇಂಗ್ಲೀಷಲ್ಲಿ ಹೇಳಿದ್ರು, ನಂಗೆ ಅದು ಅಷ್ಟೊಂದಾಗಿ ಗೊತ್ತಾಗಲಿಲ್ಲ. ಇದು ಗಾರ್ಡನಲ್ಲಿ ಬೆಳೆಯುವಂಥದ್ದು. ಇದು ಮರದ ಥರನೇ ಬರುತ್ತೆ. ತುಂಬ ಸ್ಮೆಲ್ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಜಾಜಿ ಮಲ್ಲಿಗೆ. ಜಾಜಿ ಕೂಡ ತುಂಬ ಚೆನ್ನಾಗಿದೆ. ನಾನು 2 ವೆರೈಟಿ ಗಿಡ ತಂದಿದ್ದೀನಿ. 2ನೂ ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ತುಂಬ ಸಖತ್ತಾಗಿರುತ್ತೆ. ಇದನ್ನು ಗೇಟಿಗೆ ಅಂಟಿಸೋಣ ಅಂದ್ಬಿಟ್ಟು ಇಲ್ಲಿ ಗ್ರಿಲ್ ಇದೆ, ಅಲ್ಲಿಗೆ ಅಂಟಿಸೋಣ ಅಂತ ತಂದಿದ್ದೀನಿ. ಇಷ್ಟು ವೆರೈಟಿ ಗಿಡಗಳು ತುಂಬ ಚೆನ್ನಾಗಿತ್ತು. ಕಡಿಮೆ ಪ್ರೈಸಿಗೆ ಸಿಕ್ಕಿರೋದ್ರಿಂದ ತುಂಬ ಇಷ್ಟ ಆಗಿ ತಂದಿದ್ದೀವಿ. ನೋಡೋಣ ಈ ಸತಿ ಫ್ರೂಟ್ಸ್ ಗಿಡಗಳು ತುಂಬ ಜಾಸ್ತಿ ತಂದಿದ್ದಾರೆ ನಮ್ಮ ಮನೆಯವರು. ಅದನ್ನೆಲ್ಲ ಮೇಲ್ಗಡೆ ರೀಪಾಟ್ ಮಾಡಿ ಹೇಗೆ ಬರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಿದ್ರಲ್ಲ, ಗಿಡ ಅಂತೂ ನನಗಂತೂ ತುಂಬ ಇಷ್ಟ. ತುಂಬ ಚೆನ್ನಾಗಿತ್ತು. ನನ್ನ ಮಗ ಒಂದು ಫೋಟೋ ಕೂಡ ಹೊಡ್ಸ್ಕೊಂಡಿದ್ದೇನೆ. ಮತ್ತು ನಾನಿಲ್ಲಿ ಶಂಖಪುಷ್ಪ ಗಿಡ ಕೂಡ ಹಾಕಿದ್ದೆ. ಒಂದು ಎಳೆದು ಇದರಲ್ಲೇ 4-5 ಎಳೆ ಬರುತ್ತೆ. ಅದು ಕೂಡ ಬೀಜ ತಂದಿದ್ದೀನಿ ಹಾಕೋಣ. ಒಂದು ಸತಿ ಹಾಕಿದ್ರಿಂದ ತುಂಬ ಒಂದು ಸಲಿಗೆ ಒಂದು 10-15 ಗಿಡ ಅಷ್ಟು ಬೀಳುತ್ತೆ. ಇದು 10 ಗಂಟೆ ಗಿಡ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ. ಇದು ಕೂಡ ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮ ಕಡೆ ಎಲ್ಲ ಜಾಸ್ತಿ ಉಪಯೋಗಿಸ್ತಿದ್ರು. ಇದನ್ನು ಸುಮ್ಮನೆ ಒಂದೇ ಒಂದು ಬುಡ ಏನು ಬೇಕಾಗಿಲ್ಲ. ನೋಡಿ, ಈ ಥರ ಪಿಂಕ್ ಕಲರ್ ಹೂವು ಬಿಡುತ್ತೆ. ಕರೆಕ್ಟಾಗಿ 10 ಗಂಟೆಗೆ ಇದು 10 o'clock ಹರಡೋದ್ರಿಂದ 10 ಗಂಟೆ ಗಿಡ ಅಂತ ಕರಿತಿದ್ವಿ. ಇದು ಜೇಡಾ ಪ್ಲ್ಯಾಂಟು. ಲಕ್ಷ್ಮಿ ಪ್ಲ್ಯಾಂಟ್ ಕೂಡ ಅಂತಾರೆ. ಇಂಗ್ಲೀಷಲ್ಲಿ ಜೇಡಾ ಪ್ಲ್ಯಾಂಟ್ ಅಂತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.